ಇದೇ ಬೀಜನೇ ಕಾಫಿ ಪುಡಿ ಆಗೋದು. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ದಾಸವಾಳ. ಹಾಗಾಗಿ ಇಲ್ಲೆಲ್ಲ ಕಾಫಿಗಳನ್ನ ಈ ಥರನೇ ಒಣಗಾಕ್ತಾರೆ, ಕಾಫಿ ಬೀಜನ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಇವತ್ತು ವ್ಲಾಗ್ ಮಾಡೋ ಕಾರಣ ಏನಂದರೆ, ನಾನು ಆಲ್ರೆಡಿ ನನ್ನ ಗಂಡನ ಮನೆಗೆ ಬಂದಿದ್ದೀನಿ. ಪಾಪು ನಾನು ಇವತ್ತೆಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅದು ಊರ ಹೆಸರು ನನಗೆ ಹೇಳೋಕ್ಕೆ ಬರ್ತಿಲ್ಲ, ಅದೇನೇ ಇದೆ ನಾನು ತೋರಿಸ್ತೀನಿ ಹೋಗ್ತಾ ಅಲ್ಲಿ. ಇವತ್ತು ಆಲ್ರೆಡಿ ನಾನು 5:30ಗೆ ಎದ್ದಾಯಿತು, ಎಲ್ಲ ಕೆಲಸನೂ ಮಾಡಾಯಿತು. ಇನ್ನೇನು ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ, ಎಲ್ಲ ಕೆಲಸ ಮಾಡಾಯಿತು. ಫ್ರೆಶ್ ಅಪ್ ಆಗಿ ಎಲ್ಲ ಅವನಿಗೂ ಲೇಟಾಗಿ ಸ್ನಾನ ಮಾಡಿಕೊಂಡು ನಾವು ಆಲ್ರೆಡಿ ಒಂದು 10 ಗಂಟೆ ಅನ್ನೋಷ್ಟಿಗೆ ಅಲ್ಲಿ ಇರಬೇಕು. ಹೋಗ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದ್ದೀವಿ. ಹೊರಟಾಯಿತು, ಈಗ ಹೋಗಬೇಕು. ನೋಡಿ ಫಜಿ ನಿದ್ದೆಗಣ್ಣಲ್ಲೇ ಇದ್ದಾನೆ, ಈಗ ಮಲಗಿಸಿ ಎದ್ದಳಿಸಿದ್ದು. ಫೈನಲಿ ನಾವು ಬಂದಾಯಿತು ಡೆಸ್ಟಿನೇಷನ್ಗೆ. ಇನ್ನು ನಮ್ಮ ಅತ್ತೆ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ಕಾಯಬೇಕು. ಫೈನಲಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಸೊ ದೇವಸ್ಥಾನ ಮುಂದೆ ಇದೆ, ಅಲ್ಲಿರೋದು ದೇವಸ್ಥಾನ. ಜಸ್ಟ್ ಈಗ ನಾವು ಅಮ್ಮಂಗೆ ಕಾಯ್ತಾ ಇದ್ದೀವಿ. ಸೊ ನಮ್ಮ ಬಂದ ತಕ್ಷಣ ಹೂವು ಹಣ್ಣು ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಬೇಕು. ಹೆಂಗೆ ನಡ್ತೈತೆ ಇದು? ನೋಡಿ ನನ್ನ ಮಗ ಹಿಂಗೆ ನೋಡ್ತಾವನೆ. ಬಂದ್ವಿ ಕೊನೆಗೂ ನಮ್ಮ ದೇವಸ್ಥಾನಕ್ಕೆ ಅಂತ ಅಲ್ಲ ಮಗನೇ? ಬಂದಾಯಿತು ಆಲ್ರೆಡಿ. ನಮ್ಮತ್ತೆ ಹಣ್ಣು ತುಪ್ಪನ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಪೂಜಾರಿದ್ದಾರೆ, ಅದು ಬಾಗಿಲು ಮುಚ್ಚೆ ಪೂಜೆ ಮಾಡೋದು. ಬಾರವಿಲ್ಲವಾ? ಉತ್ತಮ. ಬೆಳಗ್ಗೆ ತಿಂಡಿ ಮಾಡಿದ್ದಿಲ್ಲ, ಮನೆಯಿಂದನೇ ತಿಂಡಿ ಕಟ್ಕೊಂಡು ಬಂದಿದ್ವಿ. ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡಿಕೊಂಡು ದೇವಸ್ಥಾನ ಕಡೆ ಮುಂದೆ ಇರೋ ಪರಿಚಯ ಇರೋರ ಮನೆ, ಅಂದರೆ ರಿಲೇಟಿವ್ಸೇ ಆಗಬೇಕು, ಅವ್ರ ಮನೇಲಿ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಈಗ ಪಾಪುಗಂತೂ ಫುಲ್ ಖುಷಿಯಾಗ್ಬಿಟ್ಟಿದೆ, ಹೆಂಗೆ ಆಟಾಡ್ತಿದ್ದಾನೆ ನೋಡಿ. ಎಲ್ಲ ಆಯಿತು, ದರ್ಶನ ಆಯಿತು, ಪೂಜೆ ಆಯಿತು. ಟಿಫಿನ್ ಕೂಡ ಇಲ್ಲೇ ತಗೊಬಂದಿದ್ವಿ, ಚಿತ್ರಾನ್ನ ಪುಳಿಯೋಗರೆ ತಿನ್ಕೊಂಡ್ವಿ. ಈಗ ಇನ್ನೇನು ಹೊರಡಬೇಕು. ಪಾಪುನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಯವರು. ಇದೆಲ್ಲ ಕಾಫಿ ಸೀಮೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ಕಾಫಿಗಳನ್ನ ಈ ಥರನೇ ಒಣಗಾಕ್ತಾರೆ, ಕಾಫಿ ಬೀಜನ. ಇಲ್ಲಿ ಹೆಂಗೆ ಆಟ ಆಡಿಸ್ತಾ ಮಲ್ಕೊಂಡಿದ್ದಾರೆ ಜೋಲಲ್ಲಿ. ಇದೇ
ಕಾಫಿ ಬೀಜ ಅಂದರೆ ಕಾಫಿ ಬೀಜಗಳು ನೋಡಿ ಹೆಂಗಿದಾವೆ. ಸೊ ಈ ಬೀಜನೇ ಕಾಫಿ ಪುಡಿ ಆಗೋಗ್ಬೋದು. ಇದೇ ಬೀಜನೇ ಕಾಫಿ ಪುಡಿ ಆಗೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದು 3 ಲೇಯರ್ ಇರುತ್ತೆ. ಇದೇ ಕಾಫಿ ತೋಟ ನೋಡಿ. ಇಲ್ಲಿದೆ ಬೀಜ ಕಾಣಿಸ್ತಿದ್ದೇನಾ, ಕೆಂಪದ. ನಾಯಿಗಳು ನೋಡಿ ಹೆಂಗಿದೆ. ಹಾಯ್ ಬರ 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 ಬರ. ಇದ್ರ ಹೆಸರು ಏನಂತ ಗೊತ್ತಿಲ್ಲ, ಸುಮ್ಮನೆ ಚಿಂಕಿ ಮಿಂಕಿ ಅಂತೆ. ನಾವು ಬಂದಾಗೆಲ್ಲ ಓಡ್ ಬರ್ತಾವ ಹಂಗೆ. ಚಿಂಕಿ ಮಿಂಕಿ ಚಿಂಕಿ ಮಿಂಕಿ. ನೋಡಿ ಹೆಂಗ್ ಮಲ್ಕೊಂಡೈತಿ. ಏನ್ ಮಾಡ್ತಿದ್ಯಪ್ಪಿ? ನೋಡಿ ಇಲ್ಲಿ ತರದ್ದು ಹೂ ಬಿಡ್ತವೆ. ಎಷ್ಟು ಚೆನ್ನಾಗಿದಾವಂದ್ರೆ. ಇದು ದಾಸವಾಳ. ಇದೊಂಥರ ದಾಸವಾಳ ನೋಡಿ. ಮತ್ತೆ ಇದೊಂಥರ ದಾಸವಾಳ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ದಾಸವಾಳ. ಇದೊಂಥರ ದಾಸವಾಳ. ಅಲ್ಲೊಂದಿದೆ, ಇದೊಂಥರದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಬಿಟ್ಟೋಗ್ಬೇಕು ಮನಸ್ಸೇ ಆಗಲ್ಲ. ಇಲ್ಲೇ ಇದ್ದು ಬಿಡಬೇಕು ಅನಿಸುತ್ತೆ. ಈ ಕಡೆ ಮನೆಗಳೆಲ್ಲ ಎಷ್ಟು ಚೆನ್ನಾಗಿರ್ತವೆ. ರಿಲೇಟಿವ್ ಮನೆಯಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಾಯಿತು. ಇನ್ನೇನೀಗ ಹೊರಡಬೇಕು. ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.